ಹಲೋ. ಒಂದೇ ಥರ ಇತ್ತು ಅಂತಂದರೆ ಎಲ್ರಿಗೂ ಬೋರ್ ಆಗುತ್ತಲ್ವಾ? ಹಾಗಾಗಿ ನಾವು ನಮ್ಮ ಪ್ರೆಸೆಂಟೇಷನ್ ಫಾರ್ಮ್ಯಾಟ್ ಕೂಡನೂ ಯಾಕೆ ಚೇಂಜ್ ಮಾಡಬಾರ್ದು ಅಂತ ನಾನು ಸುಜಾತ. ಸುಜಾತ ಅಂದರೆ ಯಾರು ಅಂತ ನಿಮಗೆ ಗೊತ್ತಿಲ್ಲ. ಸುಜಾತ ಈಸ್ ಎ ಲೈಫ್ ಲೈನ್. ಸುಜಾತ ಇಲ್ಲ ಅಂತ ಹೇಳಿದರೆ ಯಾವುದೇ ಪ್ರೋಗ್ರಾಮು ನಾವು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇಮ್ಮಿಡಿಯೇಟ್ ಲೈಫ್ ಲೈನ್ ಬಂದು ಸುಜಾತ. ನಾನು ಸುಜಾತ ಅದೇ ಮಾತಾಡ್ಕೋತಾ ಇದ್ವಿ, ಯಾಕೆ ನಾವು ಒಂದು ಸ್ವಲ್ಪ ಬೇರೆ ತರಹ ಮಾಡಬಾರ್ದು ಅಂತ. ನಾರ್ಮಲಿ ಏನಾಗುತ್ತೆ ಅಂತಂದರೆ, ನಾವು ಕನ್ನಡ ಪಾಡ್ಕಾಸ್ಟ್ಗಳಲ್ಲಿ ನೋಡಿರೋ ಪ್ರಕಾರ 1+1 ಅಂತನೋ ಅಥವಾ 1+2 ಅಂತನೋ ಈ ಫಾರ್ಮ್ಯಾಟಲ್ಲಿ ಇರುತ್ತೆ. ಆದರೆ ನನಗೆ ಎಷ್ಟೋ ಸಲ ಅನಿಸೋದುಂಟು, ಎಷ್ಟೋ ಜನ ಏನೋ ಅವ್ರವ್ರ ಎಕ್ಸ್ಪೀರಿಯನ್ಸ್ ಮಾತಾಡಿದಾಗ, ಅರೆ ಈ ಥರ ವಿಷಯಗಳು ನನ್ನ ಹತ್ರ ಎಷ್ಟೊಂದಿದೆ ಅಲ್ವಾ ಅಂತ ಅನಿಸಿದ್ದುಂಟು. ಯಾತಕ್ಕೆ ಅಂತ ಹೇಳಿದರೆ, ಬೀಯಿಂಗ್ ಎ ಹಾರ್ಡ್ಕೋರ್ ಪ್ಯಾಷನೇಟ್ ಪ್ರೊಫೆಷನಲ್ ಜರ್ನಲಿಸ್ಟ್, ನಾವು ನೋಡಬಾರದ್ದು, ಕೇಳಬಾರದ್ದು, ಹೋಗಬಾರದ್ದು ಜಾಗಕ್ಕೆಲ್ಲ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಅದರಲ್ಲೂ ಇನ್ ಪರ್ಟಿಕ್ಯುಲರ್ ನನ್ನ ವಿಷಯಕ್ಕೆ ನಾನು ತಗೋತು ಅಂತ ಹೇಳಿದ್ರೆ, ಕೆರಿಯರ್ ನಾನು ಶುರು ಮಾಡಿದ್ದು ಒಂದು ಎಂಟರ್ಟೈನ್ಮೆಂಟ್ ಪೇಜ್ 3 ಜರ್ನಲಿಸ್ಟ್ ಆಗಿ. ಪೇಜ್ 3 ಅಂದ ತಕ್ಷಣನೇ ನಿಮಗೆ ಪಾರ್ಟೀಸು ಎಕ್ಸೆಟ್ರಾ ಎಲ್ಲ ಕಲರ್ಫುಲ್ ಪಿಕ್ಚರ್ ಜ್ಞಾಪಕ ಬರುತ್ತೆ. ಎಸ್, ಇಟ್ ವಾಸ್. ನಾನು ಡೈರೆಕ್ಟಾಗಿ ಲಾ ಸ್ಕೂಲಲ್ಲಿ ಲಾ ಸ್ಟೂಡೆಂಟು. ಡೈರೆಕ್ಟ್ ಫ್ರಮ್ ದ ಕಾಲೇಜ್ ಟು ರಿಸಲ್ಟ್ಸು ಬಂದಿರಲಿಲ್ಲ. ನಾನು ಜರ್ನಲಿಸಮ್ಗೆ ಎಂಟ್ರಾಗಿದ್ದು ಆ್ಯಸ್ ಎ ಸಿನಿಮಾ ಜರ್ನಲಿಸ್ಟ್. ಅಫ್ಕೋರ್ಸ್ ಕಾಲೇಜ್ ಬಂಕ್ ಮಾಡಿ ಸ್ಕೂಲಿಂದ, ಚೈಲ್ಡ್ಹುಡ್ ಡೇಸಿಂದ ಮನೆಯಲ್ಲೇ ಸಿನಿಮಾ ನೋಡೋವಂಥದ್ದು ಒಂದು ಕಲ್ಚರ್ ಇತ್ತು. ಹಾಗಾಗಿ ನಮ್ಮಮ್ಮ ಒಂದು ಇದು ಕೆಲಸ ಇಂಥ ಕಡೆ ಸಿಕ್ಕಿದೆ ಅಂತ ಅಂದಾಗ, ಇಷ್ಟು ವರ್ಷ ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾ ಇದ್ದೆ, ಇನ್ನು ಮುಂದೆ ಸಿನಿಮಾ ನೋಡೋದಕ್ಕೆ ನಿನಗೆ ದುಡ್ಡು ಕೊಡ್ತಾ ಇದ್ದಾರಾ ಅಂತ ಒಂದು ಎಕ್ಸ್ಕ್ಲೇಮ್ ಮಾಡಿದರು. ಅದು ನಿಜ ಅನ್ನಿಸ್ತು ನನಗೆ, ಇವತ್ತಿಗೂ ಹೌದಲ್ವಾ ಅಂತ ಅನಿಸುತ್ತೆ. ಸಿನಿಮಾ ಜರ್ನಲಿಸ್ಟ್ ಅಂತ ಹೇಳಿದೆ ತುಂಬ ಜನ ಏನೇನೋ ಕಲರ್ಫುಲ್ಲಾಗಿ ಅಂದ್ಕೋಬಹುದು, ಬಟ್ ಇಟ್ ಈಸ್ ನಾಟ್ ದಾಟ್ ಈಸಿ ಜಾಬ್. ನೀವು ಬೇಕಿದ್ರೆ ಸೀರಿಯಸ್ ಜರ್ನಲಿಸಮ್ನ ಮಾಡಬಹುದು, ಕಮಿಟ್ಮೆಂಟ್ ಇರುತ್ತೆ. ಸಿನಿಮಾ ಜರ್ನಲಿಸಮ್ ಈಸ್ ಎ ಚಾಲೆಂಜ್, ಐ ಟೆಲ್ ಯು. ಬಿಕಾಸ್ ನಾನು ಅಲ್ಲೂ ಕೆಲಸ ಮಾಡಿದ್ದೀನಿ. ಲೇಟರ್ ಆಫ್ ನಂದು ಸೆಕೆಂಡ್ ಫೇಸ್ ಆಫ್ ಮೈ ಪ್ರೊಫೆಷನ್ ಕೆರಿಯರಲ್ಲಿ ನಾನು ಸೀರಿಯಸ್ ಜರ್ನಲಿಸಮ್ ಆರ್ ಡೆವಲಪ್ಮೆಂಟ್ ಸಸ್ಟೈನಬಿಲಿಟಿಗೆ ಬಂದಿದ್ದು. ಸಿನಿಮಾ ಜರ್ನಲಿಸಮಲ್ಲಿ ಇರೋಷ್ಟು ಚಾಲೆಂಜಸ್ಸು ಎಂಟರ್ಟೈನ್ಮೆಂಟ್ ಜರ್ನಲಿಸಮಲ್ಲಿ ಇರೋಷ್ಟು ಚಾಲೆಂಜಸ್ ಆ್ಯಂಡ್ ಹೆಡ್ಡೇಕ್ ಆ್ಯಂಡ್ ಟೆನ್ಷನ್ಸು ಬೇರೆ ಎಲ್ಲೂ ಇರಲ್ಲ. ಯಾಕೆ ಗೊತ್ತಾ? ಬೇಸಿಕಲಿ ವಿ ಜರ್ನಲಿಸ್ಟ್ ನಮಗೆ ಸಿನಿಮಾ ಜರ್ನಲಿಸಮೋ ಎಂಟರ್ಟೈನ್ಮೆಂಟ್ ಜರ್ನಲಿಸಮೋ ಮಾಡ್ತೀವಿ, ಇಲ್ಲ ಅಂತಲ್ಲ. ನಾನು ಮಾಡಿದ್ದೀನಿ, ಇವತ್ತಿಗೂ ಕೂಡ ಇಂಡಸ್ಟ್ರಿ ನನ್ನನ್ನು ಜ್ಞಾಪಿಸ್ಕೊಳ್ಳುತ್ತೆ. ಆದರೆ ಪ್ರತಿ ವಾರ ಪ್ರತಿದಿನ ಕಂಪ್ಲೀಟ್ ಒಂದು ಸಿನಿಮಾ ಮ್ಯಾಗ್ಝಿನ್ಗೆ ಬರೆಯೋದು ಅಂತ ಕಮಿಟ್ಮೆಂಟ್ ಇರುತ್ತಲ್ಲ, ಓ ಗಾಡ್, ತುಂಬ ಅಂದರೆ ತುಂಬ ಸ್ಟ್ರೆಸ್ಫುಲ್ಲು. ಯಾಕೆ ಅಂತಂದರೆ, ಒಂದು ಕಮರ್ಷಿಯಲ್ ಆಗಿರಬೇಕು, ಮತ್ತು ರೀಡಬಲ್ ಆಗಿರಬೇಕು, ನ್ಯೂಸಿ ಆಗಿರಬೇಕು. ಅದನ್ನು ಎವ್ರಿ ಡೇ ಎವ್ರಿ ಮಿನಿಟು ಲೈಕ್ ಡೈಲಿ ನ್ಯೂಸ್ ಪೇಪರ್ಸಲ್ಲಿರುತ್ತಲ್ಲ, ಆ ಥರ ನಾವು ಫೀಡ್ ಮಾಡಲೇಬೇಕಾಗತ್ತೆ. ನೋಡಿದವರು ಓದ್ದವ್ರು ಅನ್ಕೋಬಹುದು ಸಿನಿಮಾ ಜರ್ನಲಿಸಮ್ಮಾ ಅಂತ. ಅದು ಎಷ್ಟು ಕಷ್ಟ ಅಂತ ಅದು ಮಾಡಿದವ್ರಿಗೆ ಗೊತ್ತಾಗುತ್ತೆ. ಇಟ್ ಈಸ್ ವೆರಿ ಚಾಲೆಂಜಿಂಗ್. ನಾನು ಚಾಲೆಂಜಿಂಗ್ ಅನ್ನೋ ವರ್ಡ್ ಈಗಾಗಲೇ 2-3 ಸಲ ಯೂಸ್ ಮಾಡಿದ್ದೀನಿ. ಯಾತಕ್ಕೆ ಚಾಲೆಂಜಿಂಗ್ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ, ನಾವು ಯಾವ್ಯಾವುದು ಇಂಟರ್ವ್ಯೂಸ್ನ ಓದ್ತೀವೋ ನೋಡ್ತೀವೋ ಇರುತ್ತಲ್ಲ, ಎಲ್ಲರೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗಾಗಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಒಂದು. ಆ್ಯಂಡ್ ಸೆಕೆಂಡ್ಲಿ, ಗೆಟಿಂಗ್ ದೆಮ್ ಆನ್ ದ ಬೋರ್ಡ್, ಇಂಟರ್ವ್ಯೂಗಾಗಲಿ ಮಾತುಕತೆಗಾಗಲಿ, ಅದು ಕೂಡ ತುಂಬಾ ಕಷ್ಟ ಆಗುತ್ತೆ ಕೆಲವು ಸಲ. ಫಾರ್ಚುನೇಟ್ಲಿ ನಾ ಶುರು ಮಾಡಿದಾಗ ನನಗೆ ನಾವೆಲ್ಲ ಏನೂ ಆಗಿರಲಿಲ್ಲ. ಬಿಕಾಸ್ ಡಾಕ್ಟರ್ ವಿಜಯ, ಇಳಾ ವಿಜಯ, ಶಿ ಈಸ್ ದ ಫಸ್ಟ್ ವುಮೆನ್ ಸಿನಿಮಾ ಜರ್ನಲಿಸ್ಟ್. ಅವರಾದಮೇಲೆ ನಾನು ಸೆಕೆಂಡು. ನನ್ನ ಎಡಿಟರ್ ಆರ್ ನರಸಿಂಹ, ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದಿದ್ದು ಗಣೇಶ್ ಕಾಸರಗೋಡು, ಸುಬ್ರಹ್ಮಣ್ಯ, BN ಸುಬ್ರಹ್ಮಣ್ಯ. ಇವತ್ತಿಗೂ ಕೂಡ ಅವರು ತುಂಬ ಸಕ್ಸಸ್ಫುಲ್ ಸಿನಿಮಾ ಜರ್ನಲಿಸ್ಟ್ ಆಗಿ ಇದ್ದಾರೆ. ಮತ್ತು ಸುಬ್ರಹ್ಮಣ್ಯ ಅಂತೂ ಹಿಸ್ಟೋರಿಯನ್ ಆಗಿ ಕೂಡ ಕಾಂಟ್ರಿಬ್ಯೂಟ್ ಮಾಡಿರೋದಷ್ಟು. ಕಾಸರಗೋಡು ಗಣೇಶ್ ಮತ್ತು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪವರ್ಫುಲ್ ಆಗಿರೋದು, ಮತ್ತು ತುಂಬ ಫಾಲೋವರ್ಸ್ ಇರೋದು, ಮತ್ತು ಹಿ ರೈಟ್ಸ್ ವಂಡರ್ಫುಲಿ, ತುಂಬ ಕ್ಯಾಚಿಯಾಗಿ ಬರೆಯೋದು. ನಾನು ತಪ್ಪು ಹೆಜ್ಜೆ ಇಟ್ಕೊಂಡು, ಬೇಬಿ ಸ್ಟೆಪ್ಸ್ ಇಟ್ಕೊಂಡು ಆಫೀಸ್ಗೆ ಹೋದಾಗ ದೀಸ್ ಟು ವರ್ ಮೈ ಎ ಸಾರ್ಟ್ ಆಫ್ ಗುರೂಸ್ ಅಂತ ಹೇಳ್ಬೋದು. ನನ್ನ ಫಸ್ಟ್ ಎಡಿಟರ್ ಆರ್ ನರಸಿಂಹ ಅವರು ಕೂಡ ನನಗೆ ಟೆಸ್ಟೆಲ್ಲ ಮಾಡಿದರು, ಹೇಗೆ ಏನು ಅಂತ. ನನಗೆ ಲಿಟ್ರೇಚರ್ ಇಷ್ಟ ಆಯಿತು, ಬರೆಯೋದಕ್ಕೂ ಇಷ್ಟ ಆಯಿತು, ಬಟ್ ಆ ಥರ ಕತೆ ಕವನ ಎಲ್ಲ ಬರೆಯೋದು ಈಸ್ ನಾಟ್ ಮೈ ಕಪ್ ಆಫ್ ಟೀ. ಆಮೇಲೆ ಸದ್ಯ ಫಸ್ಟ್ ರಿಪೋರ್ಟಲ್ಲೇ ನಾನು ಅವ್ರಿಗೆಲ್ರಿಗೂ ಶಿ ಈಸ್ ಪ್ರಾಮಿಸಿಂಗ್ ಅಂತ ಅನ್ನಿಸ್ತು. ಥ್ಯಾಂಕ್ ಗಾಡ್ ಐ ಹ್ಯಾವ್ ನಾಟ್ ಡಿಸಪಾಯಿಂಟೆಡ್ ಮೈ ಫಸ್ಟ್ ಎಡಿಟರ್ ಆ್ಯಂಡ್ ಆಲ್ಸೋ ಮೈ ಸೀನಿಯರ್ ಕಲೀಗ್ಸ್ ಹೂ ಟಾಟ್ ಮೀ ಹೌ ಟು ಓಪನ್ ದ ಪೆನ್ ಕ್ಯಾಪ್. ಪೆನ್ನಲ್ಲೇ ಬರಿತಾ ಇದ್ದಿದ್ದು, ಇವಾಗಿನ ಥರ ಟೈಪು ಗೀಪು ಏನೂ ಇರಲಿಲ್ಲ.
ಆ್ಯಂಡ್ ಇಟ್ ಈಸ್ ವೆರಿ ನೈಸ್. ಯಾಕೆ ಅಂತಂದರೆ ಕಾಲೇಜು ಅವಾಗ ತಾನೇ 20, 21 ಸಮಥಿಂಗ್ ಲೈಕ್ ದಟ್ ಆ ಥರ ಇದ್ದಿತ್ತು. ಸಿನಿಮಾದವ್ರನ್ನು ದುಡ್ಡು ಕೊಟ್ಟು ನೋಡ್ತಾ ಇದ್ದಿತ್ತು. ಏಕ್ದಮ್ ಕ್ಲೋಸಪ್ಪಲ್ಲಿ ನೋಡಿದಾಗ ಯಾರಿಗೇ ಆಗಲಿ ವಾವ್ ಅಂತ ಅನಿಸುತ್ತೆ. ಆದರೆ ನನಗೆ ಫಸ್ಟ್ ಡೇ ನನಗೆ ಕಳಿಸ್ಬೇಕಾದ್ರೆ ನಮ್ಮ ಎಡಿಟರ್ ಹೇಳಿದರು, ಆ ಸಿನಿಮಾದವ್ರನ್ನೆಲ್ಲ ನೋಡಿಬಿಟ್ಟು ಟಿಪಿಕಲ್ ಕಾಲೇಜ್ ಥರ ಸ್ಕೂಲ್ ಸ್ಟೂಡೆಂಟ್ ಥರ ಹಾಂ ಅಂತ ಎಲ್ಲ ರಿಯಾಕ್ಟ್ ಮಾಡಬಾರ್ದು. ಯು ಶುಡ್ ಬಿ ವೆರಿ ಸೀರಿಯಸ್, ವೆರಿ ಪ್ರೊಫೆಷನಲ್. ಯು ಜಸ್ಟ್ ಕನ್ಸಿಡರ್ ದಿಸ್ ಲೈಕ್ ಯಾವುದಾದ್ರೂ ಒಂದು ಬ್ಯಾಂಕ್ ಜಾಬೋ ಅಥವಾ ಒಂದು ವಿಧಾನಸೌಧದಲ್ಲೋ ಗೌರ್ಮೆಂಟ್ ಜಾಬಲ್ಲೋ ಇರ್ತೀಯಲ್ಲ ಅದೇ ಥರ ಅಂತ. ನೋ ಫ್ಯಾನ್ಸಿ ಡ್ರೀಮ್ಸ್, ನೋ ನಥಿಂಗ್. ಡೋಂಟ್ ಥಿಂಕ್ ಯೋರ್ ಸೆಲ್ಫ್ ಲೈಕ್ ಎ ಬಿಗ್ ಕ್ಯಾರೆಕ್ಟರ್ ಅನ್ನೋ ಥರ ಎಲ್ಲ ಅನ್ಕೋಕೊಡೋದು. ಬಿ ನಾರ್ಮಲ್, ಬಿಹೇವ್ ಪ್ರಾಪರ್ಲಿ ಅನ್ನೋ ಥರ ನನಗೆ ಎಥಿಕ್ಸು ಮತ್ತು ಕೋಡ್ ಎಲ್ಲ ಹೇಳಿ ಕಳಿಸ್ಕೊಟ್ಟಿದ್ರು. ಅಂದರೆ ಒಳಗಡೆ ನಿಜವಾಗ್ಲೂ ಇವ್ರುಗಳನ್ನ ನೋಡಿದಾಗ ಈ ಸಿನಿಮಾದವ್ರನ್ನ ಸ್ಪೆಷಲಿ ರಾಜ್ಕುಮಾರ್, ಅನಂತ್ ನಾಗ್, ವಿಷ್ಣುವರ್ಧನ್ ಈ ಥರದವ್ರನ್ನೆಲ್ಲ ತುಂಬ ಕ್ಲೋಸಪ್ಪಲ್ಲಿ ನೋಡಿದಾಗ ಫಸ್ಟ್ ಡೇ ಒಳಗಡೆನೇ ತುಂಬ ಖುಷಿ ಆದಂಗೆ ಆಗೋಗಿತ್ತು. ಅಯ್ಯೋ ಇವರೆಲ್ಲ ಇಷ್ಟೊಂದು ಹತ್ತಿರದಿಂದ ನೋಡ್ತಾ ಇದ್ದೀನಿ ಅಂತ. ಆಮೇಲೆ ಅದನ್ನು ಸಾಯಂಕಾಲ ಮನೆಗೆ ಬಂದ ತಕ್ಷಣ ಬೇರೆ ಫ್ರೆಂಡ್ಸ್ ಹತ್ರ ಶೇರ್ ಮಾಡೋದಿತ್ತಲ್ಲ, ಇವತ್ತು ಯಾರನ್ನ ನೋಡಿದೆ ಗೊತ್ತಾ ಕೈಂಡ್ ಆಫ್ ಥಿಂಗ್. ಅದು ಕೇಳೋರ್ಗೂ ಖುಷಿ ಆಗ್ತಾಯಿತ್ತು, ಹೇಳೋರ್ಗೂ ಖುಷಿ ಆಗ್ತಾಯಿತ್ತು. ಆಮೇಲೆ ಅಷ್ಟೇ ಒಂದು ಬಬ್ಲಿಂಗ್ ಆಗಿ ಆಫೀಸಲ್ಲೂ ಕೂಡ ಹೇಳ್ತಾ ಇದ್ದಿದ್ದು. ಅವರು ಕೂಡ ತುಂಬ ಪ್ರೊಟೆಕ್ಟಿವ್ ಆಗಿ, ವೆರಿ ಫ್ರೆಂಡ್ಲಿ, ವೆರಿ ನೈಸ್ಲಿ. ಐ ವಾಸ್ ದ ಓನ್ಲಿ ಫೀಮೇಲ್ ಇನ್ ಮೈ ಆಫೀಸ್. ನನಗೆ ಏನೂ ಕೂಡ ಕಷ್ಟ ಅಂತೂ ಏನೂ ಆಗಿರಲಿಲ್ಲ, ಎಂಬ್ರಾಸಿಂಗ್ ಇಲ್ಲ, ಎಂಥದ್ದು ಇಲ್ಲ. ಬಿಕಾಸ್ ಕೋಎಡಲ್ಲೇ ಓದಿದ್ರಿಂದ ನನಗೆ ಐ ಮೀನ್ ಮೇಲ್ ಕಲೀಗ್ಸ್ ಜೊತೆ ಆಗ್ಬೋದು, ಮೇಲ್ ಕ್ಲಾಸ್ಮೇಟ್ಸ್ ಬಾಯ್ಸ್ ಜೊತೆಗೆ ಆಗ್ಬೋದು, ಮನೆಯಲ್ಲೂ ಕೂಡ ಹಾಗೆ ಇದ್ದಿದ್ದು. ಸೊ ಅಂಥದ್ದೇನೂ ನನಗೆ ಪ್ರಾಬ್ಲಮ್ ಆಗಿರಲಿಲ್ಲ. ಅವ್ರುಗಳು ಕೇಳ್ತಾ ಹೇಗಿತ್ತು ಫಸ್ಟ್ ಡೇ, ಫಸ್ಟ್ ಇಂಟ್ರ್ಯಾಕ್ಷನ್ ಅಂತ. ಏನಾಯಿತು ಗೊತ್ತಾ ಅನ್ನೋದು ಒಂಥರ ಹ್ಯಾಶ್ಟ್ಯಾಗ್ ಆದಂಗೆ ಆಗೋಗ್ಬಿಟ್ಟಿತ್ತು. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಡೇ ನೀವು ಯಾವುದೇ ಒಂದು ಸಿನಿಮಾ ಜರ್ನಲಿಸಮ್ ಆಗ್ಬೋದು, ಕ್ರೈಮ್ ರಿಪೋರ್ಟಿಂಗ್ ಆಗಬಹುದು, ವಿಧಾನಸೌಧ ಬೀಟ್ ಆಗ್ಬೋದು, ಪೊಲೀಸ್ ಬೀಟ್ ಆಗ್ಬೋದು, ವಾಟ್ ಎವರ್ ಏರಿಯಾ ಆಫ್ ಇಂಟ್ರೆಸ್ಟ್ ಅಂತ ನಾವು ತೊಗೊಂಡಾಗ ಫಸ್ಟ್ ಟೈಮ್ ಎಕ್ಸೈಟ್ಮೆಂಟ್ ಈಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಐ ಟೆಲ್ ಯು, ವಿ ನೆವರ್ ಎವರ್ ಫರ್ಗೆಟ್ ಅದು. ಆ ಥರದ್ದು ಅಷ್ಟೆಲ್ಲನೂ ಬಂದು ಹೇಳಿದಾಗ ಇವ್ರುಗಳು ಹೊಸದಾಗಿ ಬಂದಿದೆಯಾ ಬರೆಯೋದಕ್ಕೆ. ಎಷ್ಟೋ ಸಲ ನಾನು ಕಾಲೇಜಲ್ಲಿ ಬಂದಿದ್ದು ಉಂಟು. ಆಗಲೇ ಇಲ್ಲ, ಏನಾಯಿತು ಕಾನ್ವರ್ಸೇಷನ್ ನೀವಿಬ್ಬರು ಮಧ್ಯೆ ಏನು ಮಾತಾಡಿದ್ರಿ ಅಂತ. ಏನು ಅಂದರೆ ಏನೂ ಇಲ್ಲ. ಫಾರ್ ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಿದ್ದು. ಅದಕ್ಕೆ ನಾನು ಫಾರ್ ಎಕ್ಸಾಂಪಲ್ ಅಂತ ಹೇಳಬೇಕು ಅಂತ ಹೇಳೋದಾದರೆ, ಒಂದು ಸಲ ಏನಾಗಿತ್ತು ಅಂತ ಹೇಳಿದ್ರೆ, ಐ ಥಿಂಕ್ ಇಟ್ ವಾಸ್ ಅನಂತ್ ನಾಗ್ ಅಂತ ಕಾಣಿಸುತ್ತೆ. ನಾವು ಕ್ಯಾಶುವಲಿ ಮಾತಾಡ್ತಾ ಇದ್ದಿದ್ದು, ಊಟ ತಿಂಡಿ ಎಲ್ಲ ಜೊತೆಗೆ ಮಾಡಿದ್ದಿದ್ದು. ನಾನು ತುಂಬ ಸ್ಲೋ ಈಟ, ಅದು ನಾನು ಸುಮ್ಮನೆ ಹಾಗೆ ಹೇಳಿದ್ದೆ. ಆಮೇಲೆ ಪಾಲಿಟಿಕ್ಸ್ ಎಲ್ಲ ಮಾತಾಡ್ತಾ ಇದ್ದಿದ್ದು, ಕರೆಂಟ್ ಅಫೇರ್ಸ್. ನಂಗೆ ಕರೆಂಟ್ ಅಫೇರ್ಸು ಇವತ್ತಿನಷ್ಟು ಫ್ಲೂಯೆನ್ಸಿ ಆಗಲಿ ಅದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಇಂಟ್ರೆಸ್ಟು ನನಗೇನೂ ಇರಲಿಲ್ಲ. ಆಮೇಲೆ ನನಗೆ ನನ್ನ ಸೀನಿಯರ್ ಕಲೀಗು, ಎ ಸಾರ್ಟ್ ಆಫ್ ಮೈ ಟೀಚರ್, ಗಣೇಶ್ ಕಾಸರಗೋಡು, ಹೀ ಸಜೆಸ್ಟೆಡ್ ಇದನ್ನೇ ಬರೀ ಅಂತಂದಿದ್ದು. ಇದನ್ನು ಬರೆಯೋದಾ, ಏನಿದೆ ಇದರಲ್ಲಿಂದ, ನೀನು ಬರೀ ಆಮೇಲೆ ಮಾತು ಅಂತ ಹೇಳಿದ್ದು. ಅದು ಬರೀತು ಅಂತ ಹೇಳಿದ್ರೆ ದೀಸ್ ಪೀಪಲ್, ಐ ಟೆಲ್ ಯು, ಎಷ್ಟು ಚೆನ್ನಾಗಿ ಅದನ್ನು ಫಸ್ಟ್ ಪೇಜಲ್ಲೇ ಪ್ರೊಜೆಕ್ಟ್ ಮಾಡ್ತಾ ಇದ್ದಿತ್ತು. ಅದೇ ತರಹ ಇನ್ನೊಂದು ಗಣೇಶ್ ಇದನ್ನು ಆಲ್ರೆಡಿ ತನ್ನ ಶುಭಂ ಪುಸ್ತಕದಲ್ಲಿ ಡಾಕ್ಯುಮೆಂಟ್ ಮಾಡಿರೋದುಂಟು. ಪುಟ್ಟಣ್ಣ ಕಣಗಾಲ್ ಅಂತ ಹೇಳಿದ ತಕ್ಷಣವೇ ನಮ್ಮ ಸ್ಕೂಲಲ್ಲಿದ್ದಾಗ ಗೆಜ್ಜೆ ಪೂಜೆ ಆ ಸಿನಿಮಾಗಳೆಲ್ಲ ಬಂದಿತ್ತು. ನಮ್ಮ ಸ್ಕೂಲ್ನಲ್ಲಿ ಮತ್ತು ಮನೆಯಲ್ಲಿ ತುಂಬ ರೆಸ್ಟ್ರಿಕ್ಟ್ ಮಾಡಿದರು. ಯು ಆರ್ ನಾಟ್ ಸಪೋಸ್ ಟು ಸಿ ಎನಿ ಆಫ್ ದಿಸ್ ಪುಟ್ಟಣ್ಣ ಸಿನಿಮಾ ಅಂತ. ನಾವು ಆ ಸಿನಿಮಾಗಳೆಲ್ಲ ನೋಡಿದ್ದು, ಪುಟ್ಟಣ್ಣ ಸಿನಿಮಾಗಳೆಲ್ಲ ನೋಡಿದ್ದು ಕಾಲೇಜ್ ಮುಗಿಸಿದ ಮೇಲೆ ಯಾವುದೋ ಮಾರ್ನಿಂಗ್ ಶೋಸ್ ಅಂತೆ, ಫೆಸ್ಟಿವಲ್ ಅಂತೆ ನೋಡಿದ್ದು. ಹಾಗಾಗಿ ಪುಟ್ಟಣ್ಣ ಅಂತ ಹೇಳಿದಾಗ ನನಗೆ ಫಸ್ಟು ವೆರಿ 11-12 ಇಯರ್ಸಲ್ಲಿ ಆದಂತಹ ಎಕ್ಸ್ಪೀರಿಯನ್ಸಸ್ ಎಲ್ಲ ಅವ್ರ ಮುಂದೆ ನೋಡಿದಾಗ ಟಕ್ 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 ಅಂತ ಜ್ಞಾಪಕ ಬಂದಿತ್ತು. ಪುಟ್ಟಣ್ಣನ ಸಿನಿಮಾ ಎಷ್ಟು ಇಂಟೆನ್ಸ್ ಆಗಿರುತ್ತೆ ಅಂತ ಹೇಳಿದರೆ, ಇವಾಗ ಅಫ್ಕೋರ್ಸ್ ಏನೂ ಇಲ್ಲ, ಮನೆಯಲ್ಲೇ ಸೆನ್ಸಾರ್ ಬೋರ್ಡು, ಸ್ಕೂಲಲ್ಲೇ ಸೆನ್ಸಾರ್ ಬೋರ್ಡ್ ಇತ್ತು. ನೋಡ್ಕೊಡ್ದು, ಎಕ್ಸಾಮ್ ಹತ್ರ ಬರ್ತಾ ಇದೆ, ಸ್ಟಡೀಸ್ ಹತ್ರ ಬರ್ತಾ ಇದೆ ಅಂತ. ಅದೇ ಥರ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಮೀಟ್ ಮಾಡಿದಾಗ, ಓಹ್ ಲಾ ಮಾಡಿದೀಯಾ, ಏನು ಓದಿದೀಯಾ, ಹೀಗೆ ಅಂತ ಹೇಳಿದ್ದು. ಆ ಫಸ್ಟ್ ಎಕ್ಸ್ಪೀರಿಯನ್ಸ್ನೇ ನನಗೆ ಬರೆಯೋದಕ್ಕೆ ಹೇಳಿದ್ದಿದ್ದು. ಅದೇ ತರಹ ನನಗೆ ನಾಟಕ ಥಿಯೇಟರ್, ನನಗೆ ಅದನ್ನು ತುಂಬ ಅಂದರೆ ತುಂಬ ಸಿನಿಮಾಗಿಂತ ಫಸ್ಟ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಲಿಟ್ರೇಚರ್ ಆ್ಯಂಡ್ ಥಿಯೇಟರ್ ತುಂಬ ಇಂಟ್ರೆಸ್ಟ್ ಇತ್ತದು. ಹಾಗಾಗಿ ನನ್ನ ಎಡಿಟರು ಕಂಪ್ಲೀಟ್ ಒಂದು ಪೇಜು ನನಗೆ ಕೊಟ್ಬಿಟ್ಟಿದ್ರು. ವೆರಿ ಆರ್ಟಿ ಪರ್ಸನ್ ಆಗೋಗ್ಬಿಟ್ಟಿದ್ದೆ ನಾನು. ಸಿನಿಮಾ ಎಸ್, ಅದು ಕೂಡ ಮೇಜರ್ ಕಮಿಟ್ಮೆಂಟು.
ಬಟ್ ಥಿಯೇಟರ್, ರಂಗಭೂಮಿ ಮತ್ತು ಸಂಗೀತ, ಕ್ಲಾಸಿಕಲ್ ಮ್ಯೂಸಿಕ್ ಆ್ಯಂಡ್ ಡಾನ್ಸ್ ಇದಿಷ್ಟು ಕೂಡ ಮತ್ತು ಲಿಟ್ರೇಚರು ಒಂದು ಸ್ವಲ್ಪ 20%. ಇದಿಷ್ಟು ಕೂಡ ನಮ್ಮದು ಡೈಲಿ ನ್ಯೂಸ್ ಪೇಪರ್ ಬರುತ್ತಲ್ಲ ಆ ಥರದ್ದು ಚಿತ್ರದೀಪ ಅಂತ. ಅದಕ್ಕೆ ನನಗೆ ನೀನೇ ಇದಕ್ಕೆ ಇನ್ಚಾರ್ಜು, ನೀನು ಅದು ಹೇಗೆ ಮಾಡ್ತೀಯೋ ಮಾಡು ಅಂತ. ನನಗೆ ಫುಲ್ ಎಕ್ಸೈಟ್ಮೆಂಟ್ ಅದು. ಥಿಯೇಟರಲ್ಲಿ ಇವ್ರುಗಳೆಲ್ಲ ಪರಿಚಯ ಇದ್ದಿದ್ದು ನನ್ನ ಸ್ಕೂಲ್ ಡೇಸಿಂದ. ಕಾಲೇಜಲ್ಲಿ ಕೂಡ ವೆಕೇಷನಲ್ಲೆಲ್ಲ ಕೆಲವೆಲ್ಲ ಆ್ಯಕ್ಟಿವಿಟೀಸ್ಗೆ ಇನ್ವಾಲ್ವ್ ಆಗ್ತಾಯಿದ್ವಿ. ನಾನು ಆಗ್ಬೋದು, ನನ್ನ ಬೇರೆ ಫ್ರೆಂಡ್ಸು, ಎಂಟೈರ್ ನಮ್ಮ ಗ್ರೂಪ್ ಆಫ್ ಗ್ಯಾಂಗ್ ಆಫ್ 9 ಪೀಪಲ್. ಅವ್ರದ್ದಕ್ಕೆಲ್ಲ ಒಂಚೂರು ವಾಲಂಟಿಯರಿಂಗ್ ಎಲ್ಲ ಮಾಡ್ತಾ ಇದ್ದಿದ್ದು. ನಾನು ಜರ್ನಲಿಸಮಿಗೆ ಬಂದು ಥಿಯೇಟರ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದಾಗ ರೆಡ್ ಕಾರ್ಪೆಟ್ ವೆಲ್ಕಮ್ ನನಗೆ ಕಲಾಕ್ಷೇತ್ರದಿಂದ ಸಿಕ್ಕಿತ್ತು. ಇವಾಗ ಅಂತಂದರೆ ನಾವು ರಂಗಶಂಕರ ಅಂತೀವಿ, ಆವಾಗ ಕಲಾಕ್ಷೇತ್ರದಿಂದ ಸಿಕ್ಕಿತ್ತು. ಕಪ್ಪಣ್ಣ, ಸೀತಾರಾಮ್, ಮುಖ್ಯಮಂತ್ರಿ ಚಂದ್ರು, ಉಮಾಶ್ರೀ, ವೈಶಾಲಿ, ಸುಂದರ್ ರಾಜ್ ಇವರೆಲ್ಲರೂ ಕೂಡ ಓ ಥಿಯೇಟರ್ ಇನ್ಚಾರ್ಜಾ, ಬರೆಯೋಕ್ಕೆ ಶುರು ಮಾಡ್ತೀಯಾ ಅಂತ. ಆಗ ಬರೀ ನಾಟಕದ ವಿಮರ್ಶೆ ಮಾತ್ರ ವೈಕುಂಠರಾಜು ಬರಿತಾಯಿದ್ರು. ಅವ್ರದ್ದು ಬರಿತಾ ಇದ್ದಿದ್ದು ನಾಟಕ ವಿಮರ್ಶೆ ಯಾವ ಥರ ಅಂತ ಹೇಳಿದ್ರೆ ನಾವು ಅದನ್ನೆಲ್ಲ ಓದ್ತಾ ಇದ್ದಿದ್ದು. ಅಷ್ಟು ಸೀರಿಯಸ್ಸಾಗಿ ನಾಟಕ ವಿಮರ್ಶೆ ಮಾಡ್ತಾಯಿದ್ವಿ ನಮ್ಮ ಗ್ರೂಪ್ನವರು. ಆಮೇಲೆ ನಮ್ಮ ಎಡಿಟರು, ನೀನು ಬರೀ ವಿಮರ್ಶೆನೇ ಬರೀತೀಯೋ ಅಥವಾ ಇನ್ನೇನು ಮಾಡ್ತೀಯಾ ಅಂತಲೂ. ನನಗೆ ರಿಯಲಿ ಹ್ಯಾಡ್ ನೋ ಕ್ಲೂ ಅಟ್ ಆಲ್, ಇನ್ನೇನು ಮಾಡೋಕ್ಕಾಗುತ್ತೆ ಸರ್ ಅಂತ. ಆಮೇಲೆ ಅವರು ರಂಗ ತಾಲೀಮು ಅಂತ ಒಂದು ಕಾಲಮ್ನ ಶುರು ಮಾಡಿಸಿದ್ರು ನನ್ನಿಂದ. ಸಿನಿಮಾ ಬೀಟ್ದು ನಾವು ಹೇಗೆ ಶೂಟಿಂಗಿಗೆ ಅಂತ ಹೋಗ್ಬಿಟ್ಟು ಮಾತಾಡಿಸಿ ಬರಿತೀವಲ್ಲ, ಅದೇ ಫಾರ್ಮ್ಯಾಟಲ್ಲಿ ಥಿಯೇಟರ್ ಬೀಟ್ನ ಮಾಡಿಸಿದ್ರು. ಇವತ್ತಿಗೂ ಕೂಡ ಯಾರು ಆ ಥಿಯೇಟರ್ ಬೀಟ್ ಯಾರೂ ಮಾಡ್ತಾ ಇಲ್ಲ. ಆವತ್ತು ಅದನ್ನು ಪ್ರತಿ ವಾರ ಹಾಫ್ ಎ ಪೇಜ್, ಅಟ್ಲೀಸ್ಟ್ ಒಂದು 30% ಆಫ್ ದ ಬಿಗ್ ಪೇಜ್, ಫುಲ್ ಪೇಜಲ್ಲಿ ನಾನು ಅದನ್ನು ಬರಿತಾ ಇದ್ದೆ. ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ, ಸಣ್ಣ ಪುಟ್ಟದಾಗಿ ವೆರಿ ಸ್ಲೈಟ್ಲಿ ಒಂಚೂರು ಗಾಸಿಪ್ ಇರ್ತಾಯಿತ್ತು, ಲೈಟ್ ರೈಟಪ್ ಇದ್ದಿದ್ದು. ಸೀರಿಯಸ್ ಆಗಿ ಏನು ಈ ವಿಮರ್ಶೆ ಬರಿತಾ ಇದ್ವಲ್ಲ ಆ ಫಾರ್ಮ್ಯಾಟಲ್ಲಿ ಇರ್ತಾ ಇರಲಿಲ್ಲ. ಇಟ್ ವಾಸ್ ಎ ಹ್ಯೂಜ್ ಸಕ್ಸಸ್ ಫಸ್ಟ್ ಎಡಿಷನ್ನಲ್ಲೇನೆ. ಇದನ್ನು ಒಂದು ಹೊಸದಾಗಿ ನನ್ನಿಂದ ಮಾಡಿಸಿದ್ರು. ನನಗೂ ತುಂಬಾ ಖುಷಿ ಆಗೋಯ್ತು. ಅಯ್ಯೋ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಮತ್ತು ರಿಹರ್ಸಲ್ ಹಾಲ್ಗೆಲ್ಲ ಹೋದಾಗ ಮತ್ತು ಹಳೆ ಪರಿಚಯ ಇದ್ದವರು ಈಗ ಪ್ರೊಫೆಷ್ನಲ್ ಆಗಿ ಹೋದಾಗ ನನಗೂ ಒಂಚೂರು ನೋಡಿದ್ಯಾ, ನಾನೊಬ್ಬ ಜರ್ನಲಿಸ್ಟ್ ಆಗಿ ಬಂದಿದ್ದೀನಿ, ಆವಾಗ ಬರೀ ವಾಲಂಟಿಯರ್ ಆಗಿ ಸ್ಟೂಡೆಂಟ್ ಆಗಿ ಬರ್ತಾ ಇದ್ದೆ, ಈ ಥರದ್ದು ಎಲ್ಲನೂ. ಸೊ ನನಗೆ ಥಿಯೇಟ್ರದ್ದು ಕವರ್ ಮಾಡಬೇಕಾದ್ರೆ ಕಷ್ಟ ಆಗ್ತಾ ಇರಲಿಲ್ಲ. ವೇರಾಸ್ ಸಿನಿಮಾದಲ್ಲಿ ಮಾತಾಡಬೇಕಾದ್ರೆ ಆ ಡೈಲಾಗೆಲ್ಲ ಕೇಳ್ತಾ ಇದ್ದಿಲ್ಲ. ನನಗೆ ಇನ್ನೂ ಆ ಫ್ಯಾಸಿನೇಷನ್ ಇತ್ತು. ಏನೋ ಒಂಥರ ಈ ಸ್ಕೂಲಲ್ಲಿ ಮಕ್ಕಳಲ್ಲಿ ಎಲ್ಲ ಇರುತ್ತಲ್ಲ, ಒಂದು ಬಿಲೋ 10 ಇವ್ರು ಹೆಂಗೆ ಮಾಡ್ತಾರೆ ಸಿನಿಮಾದಲ್ಲಿ, ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೋತಾ ಇದ್ದೆ. 2 ಸಿನಿಮಾದಲ್ಲಿ ಒಂದೇ ಆ್ಯಕ್ಟರ್ ಇತ್ತು ಅಂತಂದರೆ ಇಂಟರ್ವಲಲ್ಲಿ ಹೋಗ್ಬಿಟ್ಟು ಬೇರೆ ಕಡೆ ಆ್ಯಕ್ಟ್ ಮಾಡಿಬಿಟ್ಟು ಬರ್ತಾರೆ ಅನ್ನೋ ಥರ. ನನ್ನ ಫ್ರೆಂಡ್ ಸುಜಾತ ಹೇಳ್ತಾ ಇದ್ದಿದ್ದು, ಇವರೆಲ್ಲ ಹೇಗೆ ಮಾಡ್ತಾರೆ ಅಂತ ಅವಳಿಗೂ ಫ್ಯಾಸಿನೇಷನ್ ಇತ್ತಂತೆ. ಈ ಥರ ಫ್ಯಾಸಿನೇಷನ್ಸ್ ಎಲ್ಲ ಇತ್ತಲ್ಲ. ಆವಾಗ ನಾವು ವಾಟ್ ಈಸ್ ದ್ಯಾಟ್ ರಿಹರ್ಸಲ್ಗೆ ಶೂಟಿಂಗ್ ಜಾಗಕ್ಕೆ ಹೋದಾಗ ಅವ್ರುಗಳು ಮಾತಾಡೋದು ಅಷ್ಟು ಡೈಲಾಗು ಅವ್ರದ್ದೇ ಏನೋ ಥರ ಭ್ರಮೆನಲ್ಲಿರ್ತಾ ಇತ್ತು. ಅದೆಲ್ಲ ಗೊತ್ತಿತ್ತು, ಕಾಲೇಜ್ಗೆಲ್ಲ ಬರೋಷ್ಟೊತ್ತಿಗೆ ಅವೆಲ್ಲ ಅಲ್ಲ. ಸ್ಕ್ರಿಪ್ಟ್ ರೈಟರ್ ಬೇರೆ, ಡೈಲಾಗ್ ರೈಟರ್ ಬೇರೆ, ಡೈರೆಕ್ಟರ್ ಇರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ, ಅದರ ಡಿಫ್ರೆಂಟ್ ಏರಿಯಾಸ್ ಇರುತ್ತೆ ಅಂತ. ಆದರೆ ಏನೇ ಆದರೂ ಕೂಡ ಇವತ್ತಿಗೂ ಕೂಡ ನಿಮಗೂ ಆಗಬಹುದು, ನನಗೂ ಆಗಬಹುದು, ಡೈಲಾಗ್ಸ್ ಎಲ್ಲ ಕೇಳಿದಾಗ ತಕ್ಷಣಕ್ಕೆ ನಾವು ರೈಟರ್ನ ಮರೆತು ಬಿಡ್ತೀವಿ. ಆ ಆ್ಯಕ್ಟರು ಎಷ್ಟು ಚೆನ್ನಾಗಿ ಹೇಳಿದ್ದಲ್ವಾ ಅಂತ ಹೇಳಿಬಿಟ್ಟು ಅಮಿತಾಬ್ ಆಗಬಹುದು, ಶಿವರಾಜ್ ಕುಮಾರ್ ಆಗಬಹುದು, ಸುದೀಪ್ ಆಗ್ಬೋದು, ದರ್ಶನ್ ಆಗ್ಬೋದು, ಯಾರಿಗೆ ಆಗ್ಬೋದು, ಫಸ್ಟ್ ಕ್ರೆಡಿಟ್ ಅವ್ರಿಗೆ ಕೊಟ್ಬಿಡ್ತೀವಿ. ಇಷ್ಟೆಲ್ಲ ಮಾತಾಡಿದ್ರು ಕೂಡ ತಕ್ಷಣ ನಾವು ಸಿನಿಮಾ ನೋಡಬೇಕಾದ್ರೆ ಆ ಡಾರ್ಕ್ ರೂಮಲ್ಲಿ ಅದನ್ನೇ ಮಾಡ್ತೀವಿ. ಅದನ್ನು ಇಟ್ಕೊಂಡು ನನಗೆ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಆವಾಗ ನನ್ನ ಎಡಿಟರು ಮತ್ತು ಗಣೇಶ್ ಎಲ್ಲ ಹೇಳಿ ಕಳಿಸ್ಕೊಡ್ತಾ ಇದ್ದಿದ್ದು, ನೀನು ಈ ಥರ ಮಾತಾಡು, ಹೀಗೆ ಮಾತಾಡು ಅಂತ ನನಗೆ ಕ್ಲೂ ಕೊಡ್ತಾಯಿದ್ರು, ಲಿಂಕ್ಸ್ ಕೊಡ್ತಾಯಿದ್ರು. ಆಮೇಲೆ ನಾನು ಅದನ್ನು ಮುಂದಕ್ಕೆ ತೊಗೊಂಡು ಹೊರಟೋಗ್ತಾ ಇದ್ದೆ. ಇದಿಷ್ಟು ಕೂಡ ನಾನು ಇಲ್ಲಿ ಯಾತಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಪ್ರೊಫೆಷನ್ ಆಗಲಿ, ಮೆಡಿಸನ್ ಆಗ್ಬೋದು, ಲಾ ಆಗಬಹುದು, ಜರ್ನಲಿಸಮ್ ಆಗಬಹುದು, ಟೀಚಿಂಗ್ ಆಗ್ಬೋದು, ಎನಿ ಪ್ರೊಫೆಷನ್ ಫಾರ್ ದಟ್ ಮ್ಯಾಟರ್, ಪ್ರತಿಯೊಬ್ಬರಿಗೂ ಫಸ್ಟ್ ಡೇ ಅಂತಿರುತ್ತೆ, ಫಸ್ಟ್ ಮಂತ್ ಅಂತ ಇರುತ್ತೆ, ಫಸ್ಟ್ ಇಯರ್ ಅಂತ ಇರುತ್ತೆ. ಆ ಟೈಮ್ನಲ್ಲಿ ನಮಗೆ ಸೀನಿಯರ್ಸಿಂದ ಏನಾದರೂ ಈ ತರಹ ಗೈಡೆನ್ಸ್ ಸಿಕ್ತು ಅಂತ ಹೇಳಿದ್ರೆ, ಐ ಟೆಲ್ ಯು, ಸ್ಕೈ ಈಸ್ ದ ಲಿಮಿಟ್. ನನಗೆ ಐ ಆಮ್ ಸೋ ಫಾರ್ಚುನೇಟ್ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ಈ ಥರ ಈ ಪ್ಲ್ಯಾಟ್ಫಾರ್ಮಲ್ಲಿ ಅನ್ನೋದಕ್ಕೆ. ಯಾವ ತರಹ ಜೂನಿಯರ್ಸ್ಗೆ ಸೀನಿಯರ್ಸ್ನ ಹ್ಯಾಂಡ್ ಹೋಲ್ಡ್ ಅಂತೆಲ್ಲ ನಾವು ಹೇಳ್ತೀವಲ್ಲ ಇವತ್ತಿನ ಭಾಷೆಯಲ್ಲಿ, ಆ ಥರ ಸಿಕ್ತು ಅಂತ ಹೇಳಿದ್ರೆ ಒಂದು ಪ್ಯಾಷನೇಟಾಗಿ ಒಂದು ಪ್ರೊಫೆಷನ್ಗೆ ನಾವು ಎಂಟ್ರಿ ಆಗಿರ್ತೀವಿ. ಅದನ್ನು ನಾವು ಮುಂದಕ್ಕೆ ಇನ್ನೋವೇಟಿವ್ ಆಗಿ, ಕನ್ಸ್ಟ್ರಕ್ಟಿವ್ ಆಗಿ, ಕ್ರಿಯೇಟಿವ್ ಆಗಿ ಮುಂದಕ್ಕೆ ತೊಗೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ.
ಅದು ಈ ಕ್ರಿಯೇಟಿವ್ ಅನ್ನೋ ವರ್ಡ್ ಹೇಳಿದ್ದಕ್ಕೆ ನನಗೆ ಜ್ಞಾಪಕ ಬರ್ತಾ ಇದೆ. ಎಮ್ ಎಸ್ ಸತ್ಯು ಇವರು, ಗಿರೀಶ್ ಕಾಸರವಳ್ಳಿ, ಎಮ್ ಎಸ್ ಸತ್ಯು, ಕಾರ್ನಾಡ್, ಕಾರಂತ್ ಇವರೆಲ್ಲನೂ ಹೊಸ ಅಲೆ ಸಿನಿಮಾ ಅಂದರೆ ಬುದ್ಧಿಜೀವಿಗಳು, ಇಂಟೆಲೆಕ್ಚುಯಲ್ ಅನ್ನೋ ಥರ ಇತ್ತು. ಅದ್ರ ಜೊತೆಗೆ ಇವರು ಎಮ್ ಎಸ್ ಸತ್ಯು, ನನ್ನಪ್ಪ ಇಬ್ಬರು ಕೂಡ PUC ಕ್ಲಾಸ್ಮೇಟ್ಸ್ ಇದ್ರಂತೆ. ಆವಾಗ ನಾನು ಅವ್ರನ್ನ ಫಸ್ಟ್ ಟೈಮನ್ನು ಮೀಟ್ ಮಾಡಿದಾಗ, ಸರ್ ನಾನು ಈ ಥರ ದವನ ಮಗಳು, ನೀವು ಮತ್ತು ಅಪ್ಪ ಕ್ಲಾಸ್ಮೇಟ್ಸ್ ಅಂತ ಹೇಳ್ತೀರಿ, ಏನು ನಿಮ್ಮ ಅಪ್ಪನ ಹೆಸರು ಈ ಥರ ಅಂತ ಹೇಳಿದಾಗ, ಸೊ ಅವಾಗ ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಕ್ರಿಯೇಟಿವಿಟಿ ಅನ್ನೋ ವರ್ಡ್ ಯೂಸ್ ಮಾಡಿದೆ. ಕ್ರಿಯೇಟಿವಿಟಿ ಅಂದರೆ ಏನು ಅಂತ ಅವರು ಡೈರೆಕ್ಟ್ಲಿ ಕೇಳಿದ್ರು. ನನಗೆ ಕ್ರಿಯೇಟಿವಿಟಿ ಅಂತ ಹೇಳಿದ್ರೆ ಈ ಸಿನಿಮಾ ಲಿಟ್ರೇಚರ್ಗೆ ಮಾತ್ರ ಲಿಮಿಟೆಡ್ ಆಗಿ ನೋಡ್ತಾ ಇದ್ದಿದ್ದು ನಾನು. ಅಷ್ಟು ಗೊತ್ತಾಗ್ತಾನೆ ಇರಲಿಲ್ಲ ನನಗೆ ಕ್ರಿಯೇಟಿವಿಟಿ ಅಂತಂದರೆ ಅದು ಬ್ರಾಡಾಗಿ ಹೋಲಿಸ್ಟಿಕ್ಕಾಗಿ ನೋಡಬೇಕು ಅಂತ. ನಾನು ಬೆಬ್ಬೆ ಅಂತ ಅಂದಿದ್ದೀನಿ. ಆವಾಗ ಅವರೊಂದು ಮಾತು ಹೇಳಿದ್ರು, ಕ್ರಿಯೇಟಿವಿಟಿ ಅನ್ನೋದು ಬರೀ ಬರೆಯೋದ್ರಲ್ಲಿ, ಸಿನಿಮಾ ಮಾಡೋದ್ರಲ್ಲಿ, ನಾಟಕ ಮಾಡೋದ್ರಲ್ಲಿ ಅಲ್ಲ, ಈವನ್ ಅಡುಗೆ ಮಾಡೋದ್ರಲ್ಲೂ ಕೂಡ, ಕಸ ಗುಡಿಸೋದ್ರಲ್ಲಿ ಕೂಡ, ನಾವು ಹೇಗೆ ನಡ್ಕೋತೀವಿ ಮಾಡ್ತೀವಿ ಅನ್ನೋದು ಕೂಡ, ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ಕ್ರಿಯೇಟಿವಿಟಿ ಅನ್ನೋದಿರುತ್ತೆ. ಕ್ರಿಯೇಟಿವಿಟಿ ಅಂತಂದರೆ ನಮ್ಗಳನ್ನೆಲ್ಲ ನೋಡಿಕೊಂಡು ಇಷ್ಟೇ ಇದಕ್ಕೆ ಅಂತ ಅದನ್ನು ಲಿಮಿಟ್ ಮಾಡ್ಕೋಬೇಡ ಅಂತ. ದಟ್ ವಾಸ್ ಅನ್ ಐ ಓಪನರ್, ರಿಯಲಿ ಐ ಓಪನರ್. ಈ ಥರ ಎಕ್ಸ್ಪೀರಿಯನ್ಸಸ್ ಹೇಳ್ತಾ ಹೋಯಿತು ಅಂತ ಹೇಳಿದ್ರೆ ಎಷ್ಟೊಂದು ಗೊತ್ತಾ. ನಾವು ಓದೋದ್ರಿಂದ ನಾವು ಎಷ್ಟೊಂದು ನಾಲೆಜ್ ತೊಗೋತೀವಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹತ್ರ ನಾವು ಇಂಟ್ರ್ಯಾಕ್ಟ್ ಮಾಡ್ತೀವಲ್ಲ, ಲೈಕ್ ಪೀಪಲ್ ಲೈಕ್ HN, ಪೀಪಲ್ ಲೈಕ್ MS ಸತ್ಯು, ಪೀಪಲ್ ಲೈಕ್ ಗಿರೀಶ್ ಕಾಸರವಳ್ಳಿ, ಕಾರ್ನಾಡ್, ಮತ್ತು ನಮ್ಮ ಕಮರ್ಷಿಯಲ್ ಸಿನಿಮಾದವರು, ನಾನು ಇವಾಗ ಬರೀ ಸಿನಿಮಾ ಜರ್ನಲಿಸಮ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ರಾಜೇಂದ್ರ ಬಾಬು ಆಗ್ಬೋದು, ವಿಷ್ಣುವರ್ಧನ್ ಆಗ್ಬೋದು, ರಾಜ್ಕುಮಾರ್ ಆಗ್ಬೋದು, ಪಾರ್ವತಮ್ಮ ರಾಜ್ಕುಮಾರ್ ಆಗ್ಬೋದು, ಇವ್ರುಗಳ ಹತ್ರ ನಾವು ಒಂದು ಪ್ರೊಫೆಷ್ನಲ್ಲಾಗಿ ಕ್ವೆಶ್ಚನ್ಸ್ ಕೇಳೋದೇ ಮೈ ಉದ್ಯೋಗ ಆಗಿರಬೇಕಾದ್ರೆ, ನಾವು ಕ್ವೆಶ್ಚನನ್ನು ಕೇಳಿದಾಗೆ ನಾವು ಎಷ್ಟು ಮಟ್ಟಿಗೆ ಕ್ವೆಶ್ಚನ್ಸ್ ಕೇಳ್ತೀವಿ ಅಷ್ಟರ ಮಟ್ಟಿಗೆ ಗುಡ್ ಆನ್ಸರ್ಸ್ ಅಲ್ಲಿಂದ ಸಿಗುತ್ತೆ. ನಮ್ಮ ಕ್ವೆಶ್ಚನ್ಸೇ ವೀಕ್ ಆಗೋಯ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಯು ಕಾಂಟ್ ಎಕ್ಸ್ಪೆಕ್ಟ್ ಎನಿ ಸ್ಟಫ್ ಫ್ರಮ್ ದೆಮ್. ಸೊ ಇದು ಅವತ್ತಿಗೂ ರೆಲೆವೆಂಟ್ ಆಗುತ್ತೆ, ಇವತ್ತಿಗೂ ರೆಲೆವೆಂಟ್ ಆಗುತ್ತೆ. ಅದಕ್ಕೆ ನಮ್ಮ ಜರ್ನಲಿಸಮಲ್ಲಿ ಹೇಳ್ತಾರೆ, ಎ ಗುಡ್ ಜರ್ನಲಿಸ್ಟ್ ಈಸ್ ಎ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ನಿಮ್ಮನ್ನು ಎಲ್ಲೇ ಕರ್ಕೊಂಡು ಹೋಗಿಬಿಟ್ರು ನಮ್ಮನ್ನು, ನಾವು ಅದನ್ನು ಅಟ್ಲೀಸ್ಟ್ ಮಾತಾಡೋಷ್ಟ್ರ ಮಟ್ಟಿಗೆ ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕಾಗುತ್ತೆ. ಆವಾಗ ವಿ ಕ್ಯಾನ್ ಬಿಲ್ಡಪ್ ಸಮ್ ರ್ಯಾಪೋ, ಮತ್ತು ಒಂದು ಸ್ವಲ್ಪ ಅವ್ರಿಗೂ ಕೂಡ ಓ ದಿಸ್ ಪರ್ಸನ್ ನೋ ಸಮಥಿಂಗ್, ತಲೆನಲ್ಲಿ ಏನೋ ಇದೆ ಅಂತ ನಮಗೂ ಕೂಡ ಒಂದು ರೆಸ್ಪೆಕ್ಟ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಏನೋ ನಾವು ಜೋರಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಹೋಯಿತು ಅಂತ ಹೇಳಿದ್ರೆ ಅವರು ನಮ್ಮನ್ನು ಎಲ್ಲಿಟ್ಟಿರಬೇಕೋ, ಎಷ್ಟರ ಮಟ್ಟಿಗೆ ನಮಗೆ ನೋಡಬೇಕೋ ಹಾಗೆ ಮಾಡ್ತಾರೆ. ಸೊ ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅದು ಸ್ಪೆಷಲಿ ಒಬ್ಬರು ಸೈಂಟಿಸ್ಟ್ ಹತ್ರ, ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಹತ್ರ ಹೋದಾಗ. ಅದೇ ತರಹ ಸಿನಿಮಾದಲ್ಲೂ ಕೂಡ ನಾವು ಅವ್ರ ಹತ್ರ ಮಾತಾಡಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಇಟ್ಕೊಳ್ಳೋಣ. ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗಬೇಕು ಅಂತ ಹೇಳಿದಾಗ ನಾನೇನು ಸಂಗೀತ ಕಲಿತೇ ಇರಬೇಕು ಅಂತ ನಾನು ಹೇಳೋದಿಲ್ಲ. ಸಿನಿಮಾ ಮ್ಯೂಸಿಕ್ಕು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಆ ಸಿನಿಮಾ ಮ್ಯೂಸಿಕ್ಕು ಪ್ಲಸ್ ಕ್ಲಾಸಿಕಲ್ ಮ್ಯೂಸಿಕ್ಕು ಈ ಥರದ್ದೆಲ್ಲ ಒಂದು ಚೂರು ನಮಗೆ ಒಂದು ಸ್ವಲ್ಪ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ, ಅವ್ರ ಹತ್ರ ಮಾತಾಡಬೇಕಾದ್ರೆ, ಕ್ವೆಶ್ಚನ್ಸ್ ಕೇಳಬೇಕಾದ್ರೆ ನಮಗೂ ಒಂಚೂರು ಖುಷಿ ಆಗುತ್ತೆ, ಅವ್ರಿಗೂ ಕೂಡ ನಮ್ಮನ್ನು ಸೀರಿಯಸ್ ಆಗಿ ತೊಗೊಂಡು ಮಾತಾಡೋದಕ್ಕೆ ಸರಿ ಹೋಗುತ್ತೆ. ಈ ಥರ ಬಂದಾಗ ಹಂಸಲೇಖ ರಾಜು ಅನ್ನೋ ಹೆಸರಿನಲ್ಲಿ ನಾನು ಜನಪದ ಫೋಕ್ಲೋರ್ ಸ್ಟೂಡೆಂಟ್ ಆಗಿದ್ದೆ ಪರಿಷತ್ತಲ್ಲಿ. ಆವಾಗ ಅವ್ರಿಗೇನು ನಮ್ಮದು ಕೆರೆಗೆ ಹಾರ ಅಂತ ನಾಟಕಕ್ಕೆ ಮ್ಯೂಸಿಕ್ ಮಾಡಿದರು. ಆಮೇಲೆ ನಾನು ಸಿನಿಮಾ ಜರ್ನಲಿಸಮ್ಗೆ ಬಂದಾಗ ಓ ಅನ್ನೋ ಥರ ವೆಲ್ಕಮ್ಮು, ನಾನು ಕೂಡ ಓ ಅನ್ನೋ ಥರ ಅವ್ರ ಹತ್ರ ಮಾತಾಡ್ತಾ ಇದ್ದಿದ್ದು. ಸೊ ಆಲ್ ದೀಸ್ ಪೀಪಲ್ ಅವರ ಸಬ್ಜೆಕ್ಟಲ್ಲಿ ಪಕ್ಕ ಎಕ್ಸ್ಪರ್ಟ್ ಇರ್ತಾರೆ. ನಾವು ಜರ್ನಲಿಸ್ಟ್ ಅಂತ ಹೋದಾಗ ದೇ ಆಲ್ಸೋ ಲುಕ್ ಅಟ್ ಅಸ್ ಫ್ರಮ್ ಎ ಡಿಫ್ರೆಂಟ್ ಆ್ಯಂಗಲ್, ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ. ನಮ್ಮ ಹತ್ರ ಸ್ಟಫ್ ಇದೆ, ನಮಗೆ ನಾಲೆಡ್ಜ್ ಇದೆ ಅಂತ ಹೇಳಿದಾಗ ನಮ್ಮನ್ನು ಅವರು ಕನ್ಸಿಡರ್ ಮಾಡೋದು, ನಮ್ಮ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋದು ಟೋಟಲಿ ಡಿಫ್ರೆಂಟ್ ಆಗುತ್ತೆ. ನಮಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತಾರೆ, ಅಪ್ಪರ್ ಫ್ಲೋರ್ ಎಂಟಿ ಅಂತ ಹೇಳಿದ್ರೆ ಓ ಹಾಯ್ ಹಲೋ ಹೌ ಆರ್ ಯು ಕೈಂಡ್ ಆಫ್ ಹಂಗಂಗೆ ಉಳ್ಕೊಂಬಿಡುತ್ತೆ. ಆ ಥರ ತೊಗೊಂಡಾಗ ನನಗೆ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಮಾಡಿರೋದಕ್ಕೂ ನನಗೆ ತುಂಬ ಸಮಾಧಾನ ಇದೆ. ನಾಟಕದ್ದು ಆಗಬಹುದು, ಸಿನಿಮಾದು ಆಗಬಹುದು. ಎಷ್ಟು ಚೆನ್ನಾಗಿ ಅದನ್ನು ಇವಾಗ ನನಗೆ ನನ್ನ ಹಳೆ ರಿವ್ಯೂಗಳು 1-2-3 ಕೆಲವೆಲ್ಲ ಇಟ್ಕೊಂಡಿದ್ದೀನಿ ನಾನು. ಅದನ್ನು ನೋಡ್ತು ಅಂತ ಹೇಳಿದ್ರೆ ಇವತ್ತು ನನಗೆ ಬರೆಯೋಕ್ಕೆ ಬರುತ್ತಾ ಅನ್ನೋ ಥರ ಅನಿಸುತ್ತೆ. ಒಂದು ಸೆಕೆಂಡ್ಲಿ ಎಷ್ಟೊಂದು ಲಿಬರ್ಟಿ ಇತ್ತು ನಮಗೆ. ಅದನ್ನು ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಅಂತ ನಾನು ಹೇಳಲ್ಲ. ಎ ಫ್ಯೂ ಫಿಲಮ್ಸ್ ಡೆಫಿನೆಟ್ಲಿ ಡಿಸರ್ವ್ ಕಂಪ್ಲೀಟ್ ಅನಾಲಿಸಿಸ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆ್ಯಂಡ್ ಕಂಟೆಂಟ್ ಅಂತ ನಾವು ಹೇಳ್ತೀವಿ, ಸಬ್ಜೆಕ್ಟ್ ಅಂತ ಹೇಳ್ಬೋದು, ಕಥೆ ಅಂತ ಹೇಳ್ಬೋದು. ಅದು ಖಂಡಿತ ನಮಗೆ ಬೇಕೇ ಬೇಕಾಗುತ್ತೆ. ಅಫ್ಕೋರ್ಸ್ ಸಿನಿಮಾ ಈಸ್ ಎ ಕಾಂಬಿನೇಷನ್ ಆಫ್ ಟೆಕ್ನಾಲಜಿ, ಲಿಟ್ರೇಚರ್
ಆ್ಯಂಡ್ ಕ್ರಿಯೇಟಿವಿಟಿ. ಇವು ಮೂರು ಕೂಡ ಸೇರಿಕೊಂಡಾಗ ಆರ್ಟ್ ಅಂತೂ ಇದ್ದೇ ಇದೆ, ಕಲ್ಚರ್ ಅಂತೂ ಇದ್ದೇ ಇದೆ, ಮ್ಯೂಸಿಕ್ ಅಂತೂ ಇದ್ದೇ ಇದೆ. ಇದಿಷ್ಟು ಸೇರಿಕೊಂಡಾಗ ಹೇಗೆ ಒಂದು ಫೈನಲ್ ಪ್ರಾಡಕ್ಟ್ ಹೊರಗೆ ಬರುತ್ತೆ ಅಂತ ಅನ್ಬೇಕಾದ್ರೆ ಎಷ್ಟೊಂದು ಅದಕ್ಕೆ ಕೆಲಸ ಮಾಡಿರ್ತಾರೆ. ಸಿನಿಮಾ ಹಿಟ್ ಆರ್ ಫ್ಲಾಪ್ ದಟ್ ಈಸ್ ಡಿಫ್ರೆಂಟ್. ಆದರೆ ಎಷ್ಟೊಂದು ಎಫರ್ಟ್ಸ್ ಆ ಒಂದು ಸಿನಿಮಾ ಮೇಕಿಂಗಿಗೆ ಹೋಗಿರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ದಿನ ನನಗೆ ಇದನ್ನು ಯಾತಕ್ಕೆ ಹೇಳಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ರೆ, ಶೇರ್ ವಿತ್ ಶಮಂತಾದಲ್ಲಿ ಎಲ್ಲರದನ್ನು ನಾನು ಶೇರ್ ಮಾಡ್ತಾ ಹೋಗಿದ್ದೀನಿ. ಇವಾಗ ಐ ರಿಯಲಿ ವಾಂಟೆಡ್ ಟು ಶೇರ್ ಸರ್ಟನ್ ಎ ಫ್ಯೂ ಆಫ್ ಮೈ ಎಕ್ಸ್ಪೀರಿಯನ್ಸಸ್ ವಿತ್ ಯು. ಹಾಗಾಗಿ ಶೇರ್ ವಿತ್ ಶಮಂತ ಇನ್ನೇ ಡಿಫ್ರೆಂಟ್ ಅವತಾರ. 1-to-1 ಇರುತ್ತೆ. ಇನ್ನು ಮುಂದೆ ಪ್ರಾಬಬಲಿ ನೀವು ಮಲ್ಟಿಪಲ್ ವಾಯ್ಸಸ್ಸು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೋಫಾರ್ ನೀವು 1+1 ನೋಡಿದ್ರಿ, ಇವಾಗ ಸೋಲೋ ಮೊನೊಲಾಗ್ ನೋಡ್ತಾ ಇದ್ದೀರಾ. ಶಾರ್ಟ್ಲಿ ಮಲ್ಟಿಪಲ್ ವಾಯ್ಸಸ್ ಕೂಡ ನೀವು ನೋಡೋಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನನಗೆ ವೆರಿ ಫಸ್ಟ್ ಜರ್ನಲಿಸಮ್ಗೆ ನಾನು ಒಳಗಡೆ ಬಂದಿದ್ದು ಥ್ರೂ ಸಿನಿಮಾ ಜರ್ನಲಿಸಮ್, ಥಿಯೇಟ್ರ್ ಜರ್ನಲಿಸಮ್, ಆರ್ಟ್ ಆ್ಯಂಡ್ ಕಲ್ಚರು, ಈ ಥರದ್ದು ಇವತ್ತಿಗೇನೋ ಇದೆ, ಸ್ಪೆಷಲೈಸೇಷನ್ ಎಲ್ಲ ಇದೆ. ಬಟ್ ವೆನ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಸಮ್ 20+ years ago, ಇದಿಷ್ಟು ಕೂಡ ನನ್ನ ಸೀನಿಯರ್ಸು, ನನ್ನ ಎಡಿಟರ್ಸು ಇದನ್ನು ನಮಗೆ ಇಂಟ್ರಡ್ಯೂಸ್ ಮಾಡಿಕೊಟ್ರು. ಸೀರಿಯಸ್ಲಿ ಐ ಟೆಲ್ ಯು, ಸಿನಿಮಾ ಜರ್ನಲಿಸಮ್, ಸಿನಿಮಾ ಇಂಡಸ್ಟ್ರಿ ನನಗೆ ತುಂಬ ಅಂದರೆ ತುಂಬ ಒಂದು ಪರ್ಸನಾಲಿಟಿನ ತಂದುಕೊಡ್ತು, ಮೌಲ್ಡ್ ಮಾಡ್ತು. ಅದನ್ನು ನಂಗೆ ಅರ್ಥ ಮಾಡ್ಕೊಳ್ಳೋ ಹಾಗೆ ಸಿನಿಮಾ ಆಗಬಹುದು, ಮೀಡಿಯಾ ಆಗ್ಬೋದು, ಅದು ತುಂಬ ಹೆಲ್ಪ್ ಮಾಡಿದೆ. ಕಾಸರವಳ್ಳಿ ಸಿನಿಮಾಗಳು ಆಗ್ಬೋದು, ಎಷ್ಟು ಸೀರಿಯಸ್ ಇರುತ್ತೆ. ಅವ್ರನ್ನ ಮಾತಾಡಬೇಕಾದ್ರೆ ಕೇಳ್ತಾ ಇದ್ದೆ, ಸರ್ ಇಷ್ಟು ಸೀರಿಯಸ್ ಆಗಿರುತ್ತಲ್ಲ ಸಿನಿಮಾಗಳು, ಜನ ನೋಡೋದೇ ಇಲ್ವಲ್ಲ ಅಂತ. ಹಿ ಹ್ಯಾಸ್ ಗಾಟ್ ಹಿಸ್ ಓನ್ ಥಿಯರಿ. ಅಫ್ಕೋರ್ಸ್ ಅದು ನಾನೇನು ಹೇಳಬೇಕಾಗಿಲ್ಲ. ಬಟ್ ಆ್ಯಸ್ ಎ ಜರ್ನಲಿಸ್ಟ್ ಡೆವಿಲ್ಸ್ ಅಡ್ವೊಕೇಟ್ ಆಗೋದೇ ನಮ್ಮ ಕೆಲಸ ಅಲ್ವಾ. ಡೆವಿಲ್ಸ್ ಅಡ್ವೊಕೇಟ್ ಆಗಿ ನಾವು ಕ್ವಶನ್ಸ್ ಕೇಳಿದ್ರೆ ತಾನೇ ಒಳ್ಳೊಳ್ಳೆ ವಿಷಯಗಳು ಹೊರಗೆ ಬರೋದಕ್ಕೆ ಸಾಧ್ಯ. ಆಮೇಲೆ ವಿಷ್ಣುವರ್ಧನ್ ಹತ್ರ ಮಾತಾಡಬೇಕಾದ್ರೆ ಇವ್ರುಗಳದ್ದು ನಾವು ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ನೋಡಿರ್ತೀವಿ. ಒರಿಜಿನಲಾಗಿ ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಇದು ಆಫ್ ಕ್ಯಾಮ್ರಾ ಇಷ್ಟೊಂದು ಓದ್ಕೊಂಡಿರ್ತಾರೆ. ಐ ಮೀನ್ ನಮ್ಮ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ಮೆನಿ ಆರ್ಟಿಸ್ಟ್ ಎಷ್ಟೊಂದು ಸಲ ಚೇಂಜ್ ಆಗಿರೋದುಂಟು. ತುಂಬ ಅಂದರೆ ತುಂಬ ಓದ್ಕೊಂಡಿರ್ತಾರೆ, ಎಷ್ಟು ನಾಲೆಡ್ಜಬಲ್ ಇರ್ತಾರೆ. ಹಾಗಾಗಿ ನಮಗೆ ಒಂದು ಇಮೇಜ್ ಅನ್ನೋ ಥರ ನೋಡಿರ್ತೀವಲ್ಲ, ಅದಷ್ಟು ಕೂಡ ಬಿಹೈಂಡ್ ಆ್ಯಂಡ್ ಆಫ್ ದ ಕ್ಯಾಮ್ರಾ ನೋಡಿದಾಗ ಟೋಟಲಿ ಎ ಬಿಗ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. BBC ಅದಕ್ಕೆ ಮಾರ್ಕ್ ಟುಲೆ ಸುಮಾರು 30 years ಇಂಡಿಯಾ ಕರೆಸ್ಪಾಂಡೆಂಟ್ ಆಗಿದ್ದರು, ಇಂಡಿಯಾ ಇನ್ಚಾರ್ಜ್ ಆಗಿದ್ದರು. ಅವರು ಒಂದು ಸಲ ಒಂದು ಕಡೆ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ, ನೋ ಪ್ಲೇಸ್ ಟು ಕ್ರೈ ಅಂತ. ಖಂಡಿತ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಏನೋ ನೋಡಿರ್ತೀವಲ್ಲ, ನಾವು ಅದನ್ನು ನೋಡಿರೋದನ್ನು, ಫೀಲ್ ಮಾಡಿರೋದನ್ನು ಬರೀ 10% ಮಾತ್ರ ನಾವು ಶೇರ್ ಮಾಡಿರ್ತೀವಿ, 20% ಮಾತ್ರ ಶೇರ್ ಮಾಡಿರ್ತೀವಿ. ಅಂದರೆ ಅಲ್ಲಿಗೆ ರೆಲೆವೆಂಟ್ ಆಗಿರೋದನ್ನು ಮಾತ್ರ. ಅನ್ಸೆಡ್ ಸ್ಟೋರೀಸ್ ಇರುತ್ತಲ್ಲ ನಮ್ಮಲ್ಲಿ, ನಾನು ಹೇಳ್ತಾ ಇಲ್ಲ, ತುಂಬ ಜನದ ಹತ್ರ ತುಂಬ ಇರುತ್ತೆ ಅನ್ಸೆಡ್ ಸ್ಟೋರೀಸು, ಅನ್ಸೆಡ್ ನ್ಯಾರೇಟಿವ್ಸೇ ನಮ್ಮ ಹತ್ರ ಜಾಸ್ತಿ ಇರೋದು. ಅದನ್ನು ಆ ಕಾಂಟೆಕ್ಸ್ಟಲ್ಲಿ ಅವರು ಹೇಳ್ತಾ ನಮಗೆ ಎಷ್ಟೊಂದು ನಮ್ಮ ಹತ್ರ ಇರೋ ಎಕ್ಸ್ಪೀರಿಯೆನ್ಸ್ನ ನಾವು ಶೇರೇ ಮಾಡೋಕ್ಕಾಗಲ್ಲ ಅಂತ. ಈ ಥರದನ್ನು ಅವರು ಒಬ್ಬ ಹಾರ್ಡ್ ಕೋರ್ ಜರ್ನಲಿಸ್ಟ್ ಆಗಿ 9 ಪುಸ್ತಕದಲ್ಲಿ ಅವರು ಅದನ್ನು ಶೇರ್ ಮಾಡಿದ್ದಾರೆ. ಮತ್ತು ಆ ಥರ ತಗೋತು ಅಂತ ಹೇಳಿದ್ರೆ ಇಂಗ್ಲೀಷ್ ಜರ್ನಲಿಸಮಲ್ಲಿ ಸಾಕಷ್ಟು ಜನ ಅಂಥದ್ದನ್ನು ಡಾಕ್ಯುಮೆಂಟ್ ಮಾಡಿದ್ದಾರೆ. ಕನ್ನಡದಲ್ಲಿ ನನಗೆ ತಿಳಿದಿರೋ ಹಾಗೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ವಿಜಯ ಮ್ಯಾಮ್ ಕುದಿ ಹೆಸರು ಅಂತ ಮಾಡಿದ್ದಾರೆ. ಅದು ಟೋಟಲಿ ಅವ್ರದ್ದು ಪರ್ಸ್ನಲಾಗಿ ಬಂದಿದೆ. ಜಸ್ಟ್ ಬಿಕಾಸ್ ಶಿ ಈಸ್ ಎ ಜರ್ನಲಿಸ್ಟ್ ಅಂತ ನಾನು ಅದನ್ನು ತೆಗೆದುಕೊತಾ ಇದ್ದೀನಿ. ಆಮೇಲೆ ಈಗ ನಾವು ಅದಕ್ಕೇ ಶೇರ್ ವಿತ್ ಶಮಂತಾದಲ್ಲಿ ನಮ್ಮ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ಗಳನ್ನ ವಿಡಿಯೋಗ್ರಫಿಯಲ್ಲಿ ಡಾಕ್ಯುಮೆಂಟ್ ಮಾಡ್ತಾ ಇದ್ದೀವಿ. ಹೌದು, ನಾವು ಜರ್ನಲಿಸ್ಟ್ಗಳು ಅಷ್ಟೊಂದು ಬೇರೆಯವ್ರದ್ದೆಲ್ಲ ನಾವು ಹೇಳ್ತೀವಿ ವಿನಃ ನಮ್ಮದನ್ನು ನಾವು ಹೇಳ್ಕೊಳ್ಳೋಕ್ಕೆ ಹೋಗಲ್ಲ. ಅಂದರೆ ಆಪರ್ಚುನಿಟೀಸು ಸಿಗಲ್ಲ, ನಮಗೆ ಪ್ಲ್ಯಾಟ್ಫಾರ್ಮ್ಸು ಸಿಗೋದಿಲ್ಲ. ಅದಕ್ಕೆ ಒಂದೊಂದು ಸಲ ನನ್ನ ಫ್ರೆಂಡು ಜ್ಯೋತಿ ಅಂತ ಇಂಗ್ಲೀಷ್ ಜರ್ನಲಿಸ್ಟು, ನಾವೊಂಥರ ಕರಿಬೇವಿನ ಸೊಪ್ಪು ಕಣೆ, ಒಗ್ಗರಣೆಗೆ ಹಾಕ್ತಾರೆ, ತಿನ್ನೋದಿಲ್ಲ, ಪಕ್ಕದಲ್ಲಿ ತಟ್ಟೆನಲ್ಲಿ ಇಟ್ಬಿಡ್ತಾರೆ ಅಂತ. ದಟ್ ಈಸ್ ವೆರಿ ಟ್ರೂ. ಇನ್ನೂ ಕೆಲವು ತುಂಬ ಸ್ಲ್ಯಾಂಗಾಗಿ ಕೂಡ ಹೇಳಿರೋದುಂಟು, ಬೇಜಾರಿಂದ ಕೂಡ ಹೇಳಿರೋದುಂಟು. ಆ್ಯಂಡ್ ಆ್ಯಕ್ಚುಲಿ ಬೇಸಿಕಲಿ ಇಟ್ ಈಸ್ ವಿ ಜರ್ನಲಿಸ್ಟ್ ಹೂ ಕಾಂಟ್ರಿಬ್ಯೂಟ್ ಸೋ ಮಚ್ ಅಂತ ಹೇಳಿದ್ರೆ, ನಮ್ಮ ಕಡೆಯಿಂದ ತೆಗೆದುಕೊಳ್ಳುವಂತಹ ಮಾಹಿತಿ ಆಗಬಹುದು, ಇನ್ಫಾರ್ಮೇಷನ್ ಆಗಬಹುದು. ಅವತ್ತಿಗೂ ಅಷ್ಟೇ, ಇವತ್ತಿಗೂ ಅಷ್ಟೇ. ಅಫ್ಕೋರ್ಸ್ ಆವತ್ತಿನ ದಿನ ನಮಗೆ ಇಂಟರ್ವೆನ್ಷನ್ ಇರಲಿಲ್ಲ. ಯಾವುದು ಸರ್ಕ್ಯುಲೇಷನ್ನಿಂದ, ಕಾರ್ಪೊರೇಟ್ಸಿಂದ, ಮೇಲಿಂದ, ಕೆಳಗಿಂದ ಎಲ್ಲೂ ನಮಗೆ ಇಂಟರ್ವೆನ್ಷನ್ ಇರಲಿಲ್ಲ. ವಿ ವರ್ ದ ಬಾಸ್, ಐ ವಾಸ್ ದ ಬಾಸ್. ನಾವು ಎಷ್ಟರ ಮಟ್ಟಿಗೆ ಕ್ರಿಟಿಕಲಾಗಿ ನೋಡ್ತೀವೋ, ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡು ಬರೀತೀವೋ, ಆವಾಗ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ನಮಗೆ TRP ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾಯಿತ್ತು. ಆಮೇಲೆ ಇನ್ನೂ ಒಂದು, ನಾವು ತುಂಬ ಕಡಿಮೆ, ಅಟ್ಲೀಸ್ಟ್ ನಾನಂತೂ ತುಂಬ ಕಡಿಮೆ ಸರ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದು. ನನ್ನ ಎಡಿಟರ್ ಫಸ್ಟ್ ಹೇಳ್ಕೊಟ್ಟಿದ್ದು ಅದೇ, ಸರ್ ಅಂತ ನೀನು ಹೇಳಬೇಕು ಅಂತ ಹೇಳಿದ್ರೆ ದಟ್ ಪರ್ಸನ್ ಶುಡ್ ಡಿಸರ್ವ್ ದಟ್ ಸರ್ ರೆಸ್ಪೆಕ್ಟ್. ಅಂಥವ್ರಿಗೆ ಮಾತ್ರ ಯು ಆರ್ ಯೂಸಿಂಗ್ ಸರ್, ಅದರ್ವೈಸ್
ಡೀಸೆಂಟಾಗಿ ಹೇಗೆ ಅಡ್ರೆಸ್ ಮಾಡಬೇಕೋ ಹಾಗೆ ಅಡ್ರೆಸ್ ಮಾಡು ಅಂತ ಹೇಳಿದ್ದು. ಸೊ ದೀಸ್ ವರ್ ದ ಡೇಸ್ ಅಂತ ನಾನು ಜ್ಞಾಪಿಸ್ಕೋತಾ ಇಲ್ಲ. ಬಟ್ ಜರ್ನಲಿಸಮ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತು ಅಂದರೆ, ನಾವು ಕಾಂಪಿಟೆಂಟಾಗಿತ್ತು ಅಂತ ಹೇಳಿದ್ರೆ, ಆವತ್ತಿಂದ ಇವತ್ತಿನವರೆಗೂ ಬೇರೆ ಬೇರೆ ಮೀಡಿಯಾದಲ್ಲಿ ಕೆಲಸ ಮಾಡಿ ಇವತ್ತಿನ ದಿನ 2 ಸ್ಟುಡಿಯೋನ ಶುರು ಮಾಡಿಕೊಂಡು ಸಾರಥಿ ಸಂಸ್ಥೆನ ಕಟ್ಕೊಂಡು, ಆ್ಯಂಡ್ ಎಷ್ಟೊಂದು ಜನ ಫ್ರೆಂಡ್ಸ್ ನಮ್ಮ ಜೊತೆ ಇದ್ದಾರೆ ಇವತ್ತು ಸಾರಥಿ ಜೊತೆಗೆ. ಸೊ ಐ ಆಮ್ ಸೋ ಪ್ರೌಡ್ ಟು ಶೇರ್ ಮೈ ಓನ್ ಎಕ್ಸ್ಪೀರಿಯನ್ಸಸ್. ಹಾಗಾಗಿ ಇವತ್ತು ಶಮಂತಾ ಈಸ್ ಶೇರಿಂಗ್ ಹರ್ ಎಕ್ಸ್ಪೀರಿಯನ್ಸ್. ದಿಸ್ ಈಸ್ ಜಸ್ಟ್ ಎ ಬಿಗಿನಿಂಗ್. ವಿಶ್ ಮೀ ಲಾಕ್. ಈ ಥರದ್ದು ಎಕ್ಸ್ಪೀರಿಯನ್ಸಸ್ಸು ನಾವು ರ್ಯಾಂಡಮ್ ಥಾಟ್ ಕೋವಿಡ್ ಟೈಮ್ನಲ್ಲಿ ಶುರು ಮಾಡಿದ್ದುಂಟು. ಮನೆಯಲ್ಲಿ ಏನೂ ಮಾಡೋಕ್ಕೆ ಕೆಲಸ ಇರಲಿಲ್ಲ, ಬೋರ್ಡಮ್ಮು, ಎಂಟೈರ್ ವರ್ಲ್ಡ್ ಅರೆಸ್ಟ್ ಆಗಿತ್ತು. ನಾನು, ನನ್ನ ನೀಸು ಮತ್ತು ಮೈ ಸಿಸ್ಟರ್ ಇನ್ ಲಾ ರ್ಯಾಂಡಮ್ ಥಾಟ್ಸ್ ಅಂತ ಶುರು ಮಾಡಿದ್ವಿ. ಇವಾಗಲೂ ನಿಮಗೆ ಸಿಗುತ್ತೆ, ಯೂಟ್ಯೂಬಲ್ಲೂ ಸಿಗುತ್ತೆ, ಮತ್ತು ಯಾವುದೋ ನನ್ನ ಫೇಸ್ಬುಕ್ ಅಕೌಂಟಲ್ಲೂ ಸಿಗುತ್ತೆ. ಒಂದು 5-6 ನಿಮಿಷ ಮಾತ್ರ ಅದರಲ್ಲಿ ಆವತ್ತಿನ ದಿನದ್ದು ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಒಂಚೂರು ಬಿಟ್ಸು 5 ನಿಮಿಷ 6 ನಿಮಿಷ ಇದೇ ಥರ ಮಾತಾಡ್ತಾ ಇದ್ದಿತ್ತು. ಇದು ಅವಾಗಷ್ಟೇ ಯೂಟ್ಯೂಬ್ ಎರ ಶುರು ಆಗಿತ್ತು, ಬೂಮೇನೂ ಶುರು ಆಗಿರಲಿಲ್ಲ. ಒಂದು 15-20 ಮಾಡಿದ್ವಿ ಅಂತ ಕಾಣಿಸುತ್ತೆ. ಅದಾದಮೇಲೆ ದಟ್ ಮೋಟಿವೇಟೆಡ್ ಮೀ ಅಲಾಂಗ್ ವಿತ್ ದ ರೇಡಿಯೋ, ಹೊಸಕೋಟೆ ಲೈಸೆನ್ಸ್ಡ್ ರೇಡಿಯೋ ಸಾರಥಿ ಚಲಕ್ ಅಂತ. ನಾನು ಮಿಸ್ ಮಾಡ್ತಾಯಿದ್ದೀನಿ ಜರ್ನಲಿಸಮ್ನ, ನಾನು ಮಿಸ್ ಮಾಡ್ತಾಯಿದ್ದೀನಿ ಇನ್ಫಾರ್ಮೇಷನ್ ಡಿಸಿಮಿನೇಷನ್ನ. ನನ್ನ ಹತ್ರನೂ ಎಷ್ಟೊಂದು ವಿಷಯಗಳು ಮಾತಾಡೋದಕ್ಕೆ ಆಸೆ ಆಗುತ್ತೆ, ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಆಸೆ ಆಗುತ್ತೆ ಅಂದಾಗ ಗ್ರೂಪ್ ಆಫ್ ಫ್ರೆಂಡ್ಸ್ ವಿ ಸ್ಟಾರ್ಟೆಡ್ ದಿಸ್ ಪಾಡ್ಕಾಸ್ಟ್ ಸ್ಟುಡಿಯೋ ಇನ್ ಬ್ಯಾಂಗ್ಳೂರ್. ದಿಸ್ ಈಸ್ ಜಸ್ಟ್ ಎ ಬಿಗಿನಿಂಗ್. ಇದು ಫಸ್ಟ್ ಎಪಿಸೋಡ್. ಶಮಂತಾ ಈಸ್ ಶೇರಿಂಗ್ ಹರ್ ಎಕ್ಸ್ಪೀರಿಯನ್ಸಸ್ ವಿತ್ ಯು ಪೀಪಲ್, ವಿತ್ ವರ್ಚುವಲ್ ಫ್ರೆಂಡ್ಸ್. ಓಕೆನಾ? ನಿಮಗೆ ಈ ಫಾರ್ಮೆಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಕೂಡ ಇಂಟ್ರ್ಯಾಕ್ಟ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ವಿಷಯ ತಿಳಿಸಿ, ಶೇರ್ ಮಾಡಿ. ಮತ್ತು ಒಬ್ಬಳೇ ಮಾತಾಡಿರೋದನ್ನು ಕೇಳಿಸ್ಕೊಂಡಿದ್ದೀರಾ ಅಲ್ವಾ, ಬೇರೆ ಫ್ರೆಂಡ್ಸ್ಗೆ ಶೇರ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿ ಯು, ಬಾಯ್.